ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಅಲಂಕಾರದ ವಿಷಯವನ್ನು ಮುಂದುವರಿಸೋಣ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಅರ್ಥಾಲಂಕಾರ ಎಂದರೇನು, ಹಾಗೆಯೇ ಅದರಲ್ಲಿ ಬರುವಂತಹ ವಿಧಗಳು ಯಾವುವು ಎನ್ನುವುದರ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ಇವತ್ತಿನ ದಿವಸ ಮಕ್ಕಳೇ, ಅದರ ವಿಧಗಳಿಗೆ ನೇರವಾಗಿ ಹೋಗೋಕ್ಕಿಂತ ಮುಂಚೆ ನಾನು ಹೇಳಿದ್ದೆ, ಅರ್ಥಾಲಂಕಾರದ ವಿಧಗಳನ್ನು ತಿಳಿಯುವ ಮೊದಲು ಎರಡು ಮುಖ್ಯ ಪದಗಳ ಬಗ್ಗೆ ತಿಳಿಬೇಕು ಅನ್ನೋದನ್ನು. ಅವು ಯಾವುವು ಎಂದರೆ, ಒಂದು ಉಪಮೇಯ, ಎರಡನೇದಾಗಿರ್ತಕ್ಕಂಥದ್ದು ಉಪಮಾನ. ಮತ್ತೊಂದು ಸಲ ಹೇಳ್ತೀನಿ. ಮೊದಲನೇದು ಉಪಮೇಯ, ಎರಡನೇದು ಉಪಮಾನ. ಇವುಗಳ ಬಗ್ಗೆ ನಾವು ಮೊದಲು ಸರಿಯಾಗಿ ತಿಳಿದಿರಬೇಕು. ಯಾಕೆ ಅಂತ ಹೇಳಿದ್ರೆ, ಅರ್ಥಾಲಂಕಾರದಲ್ಲಿ ಬರುವ ಮುಖ್ಯ ವಿಧಗಳು ಎಷ್ಟು ಗೊತ್ತಾಗಿದೆ? ಎಷ್ಟು? 6. ಯಾವ್ಯಾವು? ಮೊದಲಿಂದ ಅವುಗಳ ಹೆಸರುಗಳನ್ನು ನೆನಪು ಮಾಡ್ತಾ ಹೋದರೆ, ಮೊದಲನೇದು ಉಪಮಾಲಂಕಾರ, ಎರಡನೇದು ರೂಪಕ ಅಲಂಕಾರ, ಮೂರನೇದು ದೃಷ್ಟಾಂತ ಅಲಂಕಾರ, ನಾಲ್ಕನೇದು ಉತ್ಪ್ರೇಕ್ಷೆ ಅಲಂಕಾರ, ಐದನೇದು ಅರ್ಥಾಂತರ ನ್ಯಾಸ ಅಲಂಕಾರ, ಇನ್ನು 6 ಕೊನೆಯದು ಶ್ಲೇಷ ಅಲಂಕಾರ. ಮಕ್ಕಳೇ, ಈ 6 ಅಲಂಕಾರಗಳನ್ನು ನಾವು ಸರಳವಾಗಿ ಅರ್ಥ ಮಾಡ್ಕೋಬೇಕಾದ್ರೆ 6 ಅಲಂಕಾರಗಳಲ್ಲಿ ಗುರುತಿಸಬೇಕಾಗಿರುವಂತಹ 2 ಅಂಶಗಳಿದ್ದಾವೆ. ಆ 2 ಅಂಶಗಳೇ ಒಂದು ಉಪಮೇಯ, ಇನ್ನೊಂದು ಉಪಮಾನ. ಪ್ರತಿಯೊಂದು ಅಲಂಕಾರದಲ್ಲೂ ಅವುಗಳನ್ನು ಗುರುತಿಸುವಂತಹ ಒಂದು ಅಂಶ ಇರೋದ್ರಿಂದ ನಾವು ಮೊದಲು ಉಪಮೇಯ ಅಂದ್ರೇನು, ಉಪಮಾನ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳಿಬೇಕಾಗಿದೆ. ಹಾಗಾಗಿ ಈ ದಿನದ ವಿಡಿಯೋದಲ್ಲಿ ಉಪಮೇಯ ಮತ್ತು ಉಪಮಾನಗಳ ಬಗ್ಗೆ ನಾವು ತಿಳಿಯೋಣ. ಮೊದಲನೇದಾಗಿರ್ತಕ್ಕಂತಹ ಪದ ಮಕ್ಕಳೇ ನೆನಪಿರಲಿ, ಅದು ಯಾವುದು ಅಂತ ಹೇಳಿದ್ರೆ ಉಪಮೇಯ. ಯಾವುದು ಮೊದಲನೇ ಪದ? ಉಪಮೇಯ. ಮಕ್ಕಳೇ, ಏನು ಉಪಮೇಯ? ಗಮನ ಕೊಡಿ. ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನು ವರ್ಣ್ಯ ಎಂತಲೂ ಕರೆಯುವರು. ಏನಂತ ಕರೀತಾರೆ? ಇದಕ್ಕೆ ಒಂದು ಹೆಸರು. ಇದಕ್ಕೆ ವರ್ಣ್ಯ ಅಂಥೇಳಿ ಕರೀತಾರೆ. ಏನು ವರ್ಣ್ಯ? ಬಹಳ ಸರಳ ಇದೆ ಮಕ್ಕಳೇ. ವರ್ಣ್ಯ ಅಂದರೆ ವರ್ಣಿಸುವ ಪದ ಅಥವಾ ವರ್ಣಿಸಿಕೊಳ್ಳುವ ಪದ ಅಂಥೇಳಿ. ಹಾಗಾದರೆ ಸರಳವಾದ ಒಂದು ಸಾಲಿಂದ ಉಪಮೇಯಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಡೋದಾದರೆ, ಒಂದು ಡೆಫಿನೇಷನ್ ಕೊಡೋದಾದರೆ ಬಹಳ ಸುಲಭ ಇದೆ. ಗಮನ ಕೊಡಿ. ಅದರ ವ್ಯಾಖ್ಯಾನದ ಕಡೆಗೆ ಹೋಗೋಣ ನಾವು. ಗಮನಿಸಿ. ಒಂದು ವಾಕ್ಯದಲ್ಲಿ, ಗಮನಿಸ್ತದಿರಿ, ಒಂದು ವಾಕ್ಯದಲ್ಲಿ ಕವಿಯು ಯಾವುದನ್ನು ವರ್ಣಿಸುತ್ತಾನೆಯೋ ಗಮನಿಸ್ತದ್ರಿ. ಒಂದು ವಾಕ್ಯದಲ್ಲಿ ಕವಿಯು ಯಾವುದನ್ನ ವರ್ಣಿಸುತ್ತಾನೆಯೋ ಅದನ್ನೇ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಉಪಮೇಯ, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನಪ್ಪ ಹೇಳಿದೆ ನಾನು? ವರ್ಣ್ಯ. ಉಪಮೇಯ ಎನ್ನುವರು ಅಥವಾ ಎಂದು ಕರೆಯುವರು ಅಂತಲೂ ಕೂಡ ನಾವು ಅದನ್ನು ತಗೋಬಹುದು. ಗಮನ ಕೊಡಿ ಮಕ್ಕಳೇ. ಮೊದಲನೇ ಪದ ಅರ್ಥಾಲಂಕಾರಗಳಲ್ಲಿ ನಾವು ಮೊದಲು ತಿಳಿಬೇಕಾಗಿದ್ದು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಉಪಮೇಯದ ಬಗ್ಗೆ. ಏನು ಉಪಮೇಯ? ಇಲ್ಲಿದೆ, ಇದಕ್ಕೊಂದು ಹೆಸರಿದೆ. ಇದಕ್ಕೇನಂತ ಕರೀತಾರೆ? ವರ್ಣ್ಯ ಎಂತಲೂ ಕರೀತಾರೆ. ಏನು ಹಂಗಂದ್ರೆ,
ಒಂದು ವಾಕ್ಯದಲ್ಲಿ ಕವಿ ಯಾವುದನ್ನ ವರ್ಣಿಸುತ್ತಾನೆಯೋ, ಇದು ಬಹಳ ಮುಖ್ಯವಾಗಿರೋದು ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ವರ್ಣ್ಯ ಪದದ ಅರ್ಥ ವರ್ಣಿಸುವುದು, ವರ್ಣಿಸುವ ಪದ ಅಥವಾ ವರ್ಣಿಸಿಕೊಳ್ಳುವ ಪದ ಅಂಥೇಳಿ ಕರೀತಾ ಹೋಗ್ತಾರೆ. ಹಾಗೆ ಒಂದು ವಾಕ್ಯದಲ್ಲಿ ಯಾವ ಪದ ವರ್ಣನೆಗೆ ಒಳಗಾಗುತ್ತೋ, ವರ್ಣಿಸಿಕೊಳ್ಳುವ ಪದ ಅಂಥೇಳಿ ಅನಿಸಿಕೊಳ್ಳುತ್ತೋ, ಅಂತಹ ಪದವನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಉಪಮೇಯದ ಪದ ಅಂಥೇಳಿ ಕರಿತೀವಿ. ಅದು ಹೇಗೆ, ಆ ಪದ ಹೇಗೆ ಗುರುತಿಸೋದು ಅನ್ನೋದಕ್ಕೆ ಒಂದು ಸರಳವಾಗಿರೋ ಉದಾಹರಣೆಯನ್ನ ಕೊಡ್ತೀನಿ. ಎಲ್ಲರೂ ಕೂಡ ಗಮನಿಸಿ ಮಕ್ಕಳೇ. ಇಲ್ಲಿ ನೋಡಿ, ಸೀತೆಯ ಮುಖ ಅಲಂಕಾರದ ಒಂದು ವಾಕ್ಯ ಮಕ್ಕಳೇ. ಕಮಲದಂತೆ ಅರಳಿತು. ಇಲ್ಲೊಂದು ಅಲಂಕಾರದ ವಾಕ್ಯವನ್ನ ಬರೆದಿದ್ದೀನಿ ಮಕ್ಕಳೇ, ಎಲ್ಲರೂ ಗಮನಿಸಿ. ಏನು ಬರೆದಿದ್ದೀನಿ ಅಂತ ಹೇಳಿದ್ರೆ, ಸೀತೆಯ ಮುಖ ಹೇಗೆ ಅರಳಿತು? ಕಮಲದಂತೆ ಅರಳಿತು ಅನ್ನೋ ವಾಕ್ಯ ಬರೆದಿದ್ದೀನಿ. ನೆನಪಿಡಿ ಮಕ್ಕಳೇ, ಅರ್ಥಾಲಂಕಾರದಲ್ಲಿ ಬರುವ ಎಲ್ಲ ಅಲಂಕಾರದ ವಿಧಗಳಲ್ಲೂ ಕೂಡ ಈ ಎರಡೂ ಪದಗಳು ಇರ್ತವೆ. ಉಪಮೇಯದ ಪದನೂ ಇರ್ತವೆ, ಉಪಮಾನದ ಪದನೂ ಇರ್ತವೆ. ಹಾಗಾಗಿ ನಾವು ಅವುಗಳನ್ನು ಸರಿಯಾಗಿ ಗುರುತಿಸಬೇಕು. ಇಲ್ಲಿ ನೋಡಿ, ಸೀತೆಯ ಮುಖ ಕಮಲದಂತೆ ಅರಳಿತು ಅನ್ನುವ ವಾಕ್ಯದಲ್ಲಿ ಕವಿ ವರ್ಣಿಸಿ ಹೇಳೋದಿಕ್ಕೆ ಅಥವಾ ವರ್ಣಿಸಿರುವಂತಹ ಪದ ಯಾವುದಾಗಿದೆ ಅಂತ ಹೇಳಿದ್ರೆ, ಇದರೊಳಗಡೆಗೆ ಇಲ್ಲಿದೆ, ಗಮನ ಕೊಡಿ. ಅದು ಯಾವುದು ಅಂತ ಹೇಳಿದ್ರೆ ಸೀತೆಯ ಮುಖ. ಕವಿಯಾದವನು ಸೀತೆಯ ಮುಖವನ್ನ ವರ್ಣನೆಗೆ ತೆಗೆದುಕೊಂಡಿದ್ದಾನೆ. ವರ್ಣಿಸೋದಕ್ಕೆ ತೆಗೆದುಕೊಂಡಿರತಕ್ಕಂತಹ ಪದವಾಗಿದೆ, ವಸ್ತುವಾಗಿದೆ. ವಸ್ತು, ವ್ಯಕ್ತಿ, ಏನ್ ಬೇಕಾದರೂ ಆಗಿರ್ಬೋದು. ಹಾಗಾಗಿ ಸೀತೆಯ ಮುಖ ಅನ್ನುವ ಈ ಪದ ಎಂತಹ ಪದವಾಗಿದೆ ಅಂತ ಹೇಳಿದ್ರೆ ಉಪಮೇಯದ ಪದವಾಗಿದೆ. ನೆನ್ಪಿಟ್ಕೋಬೇಕು. ಹಾಗಾಗಿ ನಾವು ಅದನ್ನ ಮೊದಲು ತಿಳಿಯುವಂಥವರು ಅದನ್ನ ಗುರುತಿಸಬೇಕು. ಏನು ಗುರುತಿಸಬೇಕು? ಇದರೊಳಗಡೆಗೆ ಉಪಮೇಯದ ಪದ ಯಾವುದಾಗಿದೆ ಅಂತ ಹೇಳಿದ್ರೆ ಸೀತೆಯ ಮುಖ. ಗಮನಿಸ್ತದಿರಿ ಮಕ್ಕಳೇ, ಗಮನಿಸಬೇಕು. ಯಾವುದದು? ಸೀತೆಯ ಮುಖ. ವರ್ಣಿಸುವ ಪದ ಯಾವುದು? ಸೀತೆಯ ಮುಖ ಅನ್ನುವಂತಹ ಪದ. ಅದಕ್ಕೆ ಹೇಳಿರ್ತಕ್ಕಂಥದ್ದು, ಒಂದು ವಾಕ್ಯದಲ್ಲಿ ಕವಿಯು ಯಾವುದನ್ನ ವರ್ಣಿಸುತ್ತಾನೆಯೋ ಅದಕ್ಕೆ ಉಪಮೇಯ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು. ಈ ಉದಾಹರಣೆಯಲ್ಲಿ ಉಪಮೇಯವನ್ನ ಹೆಂಗೆ ಕಂಡುಹಿಡಿಬೇಕು ಅನ್ನೋದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಹಾಗೇನೆ ಇನ್ನೂ ಒಂದು ಉದಾಹರಣೆಯನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೀನಿ ಮಕ್ಕಳೇ. ನೋಡಿ, ಎರಡನೇ ಒಂದು ಉದಾಹರಣೆಯ ವಾಕ್ಯವನ್ನ ಬರೀತೀನಿ ನಾನು. ಗೌರಿಯ ಸಿರಿಕಂಠ. ಗೌರಿಯ ಸಿರಿಕಂಠ ಕೋಗಿಲೆಯಂತೆ ಇಂಪಾಗಿದೆ. ಗಮನಿಸ್ತದೆ ಏನ್ ಬರೆದ ಎರಡನೆಯ ವಾಕ್ಯ? ಗೌರಿಯ ಸಿರಿಕಂಠ ಕೋಗಿಲೆಯಂತೆ ಇಂಪಾಗಿದೆ. ಇದು ಇನ್ನೊಂದು ಅಲಂಕಾರದ ವಾಕ್ಯ ಮಕ್ಕಳೇ. ನೀವು ಇದರಲ್ಲೇ ಗಮನಿಸಿರಿ, ಕವಿ ಯಾವುದನ್ನ ವರ್ಣನೆಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾನೆ. ವರ್ಣಿಸುವುದಕ್ಕೆ ತೆಗೆದುಕೊಂಡಿರುವ ಪದ ಇದರಲ್ಲಿ ಯಾವುದಾಗಿದೆ ಗೊತ್ತಾಗ್ತಾ ಇದೆ ನಿಮಗೆ? ಇಲ್ಲಿ ನೋಡಿ, ಗೌರಿಯ ಸಿರಿಕಂಠವನ್ನ ವರ್ಣನೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು, ವರ್ಣಿಸುವ ಪದವಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಉಪಮೇಯದ ಪದ ಯಾವುದಾಗಿದೆಪ್ಪ ಅನ್ನೋದನ್ನ ನೀವು ಆರಿಸಿ ಬರೆಯುವಂತಹ ಒಂದು ಜ್ಞಾನ ನಿಮಗೆ ಬರಬೇಕು. ಇದರಲ್ಲಿ ಉಪಮೇಯದ ಪದ ಯಾವುದು ಅಂತ ಹೇಳಿದ್ರೆ ಗೌರಿಯ ಸಿರಿಕಂಠ. ಅರ್ಥ ಮಾಡಿಕೊಳ್ಳಕತ್ತೀರಿ? ನಾವು ಅರ್ಥಾಲಂಕಾರದಲ್ಲಿ ಮೊದಲು ಗುರುತಿಸಬೇಕಾಗಿರ್ತಕ್ಕಂಥದ್ದು ಉಪಮೇಯದ ಪದ. ಉಪಮೇಯದ ಪದ ವರ್ಣ್ಯ ಅಂದ್ರೆ ವರ್ಣಿಸುವ ಪದ, ವರ್ಣಿಸಿಕೊಳ್ಳುವ ಪದವನ್ನ ನಾವು ಏನಂತ ಕರಿತೀವಿ? ಉಪಮೇಯ ಅಂತ ಹೇಳಿ ಕರಿತೀವಿ.
ಆ ಉಪಮೇಯದ ಪದವನ್ನು ಹೇಗೆ ಗುರುತಿಸೋದು ಅನ್ನೋದು ನಿಮಗೆ ಮನನ ಆಯಿತು ಅಂಥೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಇನ್ನು ಉಪಮೇಯ ಮುಗಿದ ನಂತರ ಗುರುತಿಸುವ ಎರಡನೆಯ ಪದ ಯಾವುದು? ಉಪಮಾನದ ಪದ. ಅದಕ್ಕೂ ಕೂಡ ನಾವು ಹೋಗೋಣ ಮಕ್ಕಳೇ. ಎರಡನೇದಾಗಿರ್ತಕ್ಕಂಥದ್ದು ಯಾವುದದು? ಉಪಮಾನ. ಉಪಮೇಯವನ್ನ ವರ್ಣ್ಯ ಅಂತ ಕರೆದ್ರೆ ಉಪಮಾನವನ್ನ ಅವರ್ಣ್ಯ ಅಂತ ಹೇಳಿ ಕರೀತಾರೆ. ಒಂಥರ ವಿರುದ್ಧಾರ್ಥಕ ಪದಗಳ ರೀತಿಯೇ. ನೆನ್ಪಿಟ್ಟುಕೊಳ್ಳಿ ಮಕ್ಕಳೇ, ಇದನ್ನ ಏನಂತ ಕರೀತಾರೆ ಅಂದ್ರೆ ಉಪಮಾನವನ್ನ ಅವರ್ಣ್ಯ ಏನಂತ ಕರೆಯೋದು? ಅವರ್ಣ್ಯ ಎಂತಲೂ ಕರೆಯುವರು. ಗೊತ್ತಿರಬೇಕು ಇದನ್ನೇನಂತ ಕರೀತಾರೆ? ಅವರ್ಣ್ಯ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಏನು ಉಪಮಾನ ಅಂದ್ರೆ ಅದನ್ನು ಕೂಡ ಹೇಳ್ತೀನಿ ಮಕ್ಕಳೇ, ಗಮನ ಇರಲಿ. ಕವಿ ಒಂದು ವಾಕ್ಯದಲ್ಲಿ ಯಾವುದನ್ನ ವರ್ಣಿಸುತ್ತಾನೋ ಅಂದ್ರೆ ಉಪಮೇಯದ ಪದ ಏನಿರುತ್ತಲ್ಲ, ಈ ಉಪಮೇಯದ ಪದವನ್ನ ಯಾವುದಕ್ಕೆ ಹೋಲಿಸುತ್ತಾನೆಯೋ ಆ ಹೋಲಿಸುವ ಪದವೇ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಉಪಮಾನದ ಪದವಾಗಿರುತ್ತೆ. ಅಂದ್ರೆ ಹೋಲಿಕೆಯ ಪದ, ಹೋಲಿಸಿಕೊಳ್ಳುವ ಪದವೇ ಯಾವುದು ಅಂತ ಹೇಳಿದ್ರೆ ಉಪಮಾನ, ಅಥವಾ ಅದಕ್ಕೆ ಅವರ್ಣ್ಯ ಅಂತ ಹೇಳಿ ಕರೆಯುವಂಥದ್ದು. ಇದರ ವ್ಯಾಖ್ಯಾನವನ್ನು ಕೂಡ ನಾವು ಗಮನಿಸಿಬಿಡೋಣ. ನೋಡಿ, ಕವಿಯು ಉಪಮೇಯದ ಪದವನ್ನ, ಯಾವ ಪದವನ್ನ? ಉಪಮೇಯದ ಪದವನ್ನು. ಉಪಮೇಯದ ಪದ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು, ನಾವು ಈಗಾಗಲೇ ಗಮನಿಸಿದ್ದೀವಿ. ಅಂದ್ರೆ ವರ್ಣಿಸುವ ಪದ, ವರ್ಣಿಸಿಕೊಳ್ಳುವ ಪದವನ್ನ, ಅಂದ್ರೆ ಉಪಮೇಯದ ಪದವನ್ನು ನೋಡಿ, ಗಮನಿಸಿ. ಯಾವುದಕ್ಕೆ ಹೋಲಿಸುತ್ತಾನೆಯೋ, ಯಾವುದಕ್ಕೆ ಹೋಲಿಸುತ್ತಾನೆಯೋ ಅದುವೇ ಎಂತಹ ಪದವಾಗಿದೆ ಅಂತ ಹೇಳಿದ್ರೆ ಎರಡನೇ ಪದ. ಅದು ಯಾವುದು ಅಂತ ಹೇಳಿದ್ರೆ ಉಪಮಾನ, ಅಥವಾ ಅದು ಏನಾಗಿರುತ್ತೆ? ಅವರ್ಣ್ಯ ಎಂಬುದಾಗಿದೆ. ಅರ್ಥ ಮಾಡ್ಕೊಳಕತ್ತಿದ್ರಿ ಅಂತ ಹೇಳಿ ನಾನು ಗಮನಿಸ್ತೇನೆ ಮಕ್ಕಳೇ. ಇಲ್ಲಿ ನೋಡಿ, ಬಹಳ ಸುಲಭ ಇದೆ. ಯಾವುದು? ಉಪಮಾನದ ಪದ, ಎರಡನೇ ಪದ. ಒಂದು ವಾಕ್ಯದಲ್ಲಿ ಕವಿ ಉಪಮೇಯದ ಪದವನ್ನ ಅಂದ್ರೆ ವರ್ಣಿಸಿಕೊಳ್ಳುವ ಪದವನ್ನ ಯಾವುದಕ್ಕೆ ಹೋಲಿಸುತ್ತಾನೆಯೋ, ಇದು ಬಹಳ ಇಂಪಾರ್ಟೆಂಟ್. ಒಂದನ್ನ ಇನ್ನೊಂದು ವಸ್ತುವಿಗೆ ಅಥವಾ ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬ ವ್ಯಕ್ತಿಗೆ ಹೋಲಿಸುವಂಥದ್ದು. ಯಾರಿಗೆ ಹೋಲಿಸುತ್ತಾನೆಯೋ ಆ ಹೋಲಿಕೆಯನ್ನ ಉಳ್ಳಂತಹ, ಹೋಲಿಸಿಕೊಳ್ಳುವಂತಹ ಪದವನ್ನೇ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಉಪಮಾನ ಅಥವಾ ಅವರ್ಣ್ಯ ಅಂಥೇಳಿ ಕರಿತೀವಿ. ಈಗ ನೀವು ಉದಾಹರಣೆಯನ್ನ ಇದನ್ನೇ ತಗೋಬಹುದು ನಾವು. ಯಾವುದು ಅಂತ ಹೇಳಿದ್ರೆ ಇದೇ ಪದವನ್ನ, ಇದೇ ವಾಕ್ಯವನ್ನ. ಇಲ್ಲಿ ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ವಾಕ್ಯ ಇದೆಯಲ್ಲ, ನಾವು ಈಗ ತಾನೇ ತಿಳಿದ್ವಿ. ಇದರಲ್ಲಿ ಉಪಮೇಯದ ಪದ ಯಾವುದಾಗಿದೆ? ಸೀತೆಯ ಮುಖ. ಉಪಮೇಯ ಅಂದ್ರೆ ವರ್ಣಿಸಿಕೊಳ್ಳುವಂತಹ ಪದ. ಈಗ ಇಲ್ಲೇ ಗಮನ ಕೊಟ್ಬಿಡಿ. ನೋಡಿ ಎಷ್ಟು ಸರಳವಾಗಿದೆ ಅಂತ ಹೇಳಿದ್ರೆ, ಈ ಸೀತೆಯ ಮುಖವನ್ನ ಕವಿ ಯಾವುದಕ್ಕೆ ಹೋಲಿಸಿದಾನೆ? ಇಲ್ಲೇ ಕಾಣಿಸ್ತಾ ಇದೆ ನೋಡಿ. ಯಾವ ಪದಕ್ಕೆ ಹೋಲಿಸಿದಾನೆ? ಕಮಲಕ್ಕೆ ಹೋಲಿಸಿದಾನೆ. ಹಾಗಾಗಿ ಕಮಲ ಅನ್ನುವಂತಹ ಈ ಪದ ಹೋಲಿಸಿಕೊಳ್ಳುವ ಪದವಾಗಿದೆ. ಹಾಗಾಗಿ ಹೋಲಿಸಿಕೊಳ್ಳುವ ಪದವೇ ಏನಾಗುತ್ತೆ ಅಂತ ಹೇಳಿದ್ರೆ ಉಪಮಾನವಾಗುತ್ತೆ. ಅರ್ಥ ಮಾಡಿಕೊಳ್ಳಕತ್ತಿರಲ್ಲ? ಉದಾಹರಣೆಗೆ ನಾವೀಗ ಅದೇ ವಾಕ್ಯವನ್ನ ಉದಾಹರಣೆಯಾಗಿ ತಗೊಂಡಾಗ ನಮಗೆ ಉಪಮಾನದ ಪದ ಯಾವುದು ಸಿಗುತ್ತೆ ಅಂತ ಹೇಳಿದ್ರೆ ಕಮಲ. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಿಯಲ್ಲ? ನಮಗೆ ಉಪಮಾನದ ಪದವಾಗಿ ಸಿಕ್ಕದ್ದು. ಅಂದ್ರೆ ಉಪಮೇಯದ ಪದವನ್ನು ಯಾವುದಕ್ಕೆ ಹೋಲಿಸ್ತಾನೆ ಅದು ಉಪಮಾನವಾಗುತ್ತೆ. ಇಲ್ಲೇ ತಗೊಳ್ಳಿ ಎರಡನೇ ಉದಾಹರಣೆ. ಗೌರಿಯ ಸಿರಿಕಂಠ
ಕೋಗಿಲೆಯಂತೆ ಇಂಪಾಗಿದೆ. ಈಗಾಗಲೇ ನೀವೇ ಗುರುತಿಸ್ಬಿಡ್ತೀರಿ ಅದನ್ನ. ಗೌರಿಯ ಸಿರಿಕಂಠ ಅನ್ನೋದು ಇಷ್ಟು ಪದ ಏನಿದೆ ಅದು ನಮಗೆ ಉಪಮೇಯದ ಪದವಾಗಿತ್ತು, ಅಂದ್ರೆ ವರ್ಣಿಸಿಕೊಳ್ಳುವಂತಹ ಪದವಾಗಿತ್ತು. ಕವಿ ಒಂದು ವಾಕ್ಯದಲ್ಲಿ ವರ್ಣಿಸುವ ಪದವೇ ಉಪಮೇಯ ಅನ್ನೋದು ಗೊತ್ತಾಯಿತು. ಈಗ ಈ ಉಪಮೇಯದ ಪದವಾದ ಗೌರಿಯ ಸಿರಿಕಂಠವನ್ನ ಕವಿ ಯಾವುದರ ಜೊತೆಗೆ ಹೋಲಿಸ್ತದನ ಇಲ್ಲೇ ಇದೆ, ನಿಮಗೆ ಅರ್ಥ ಆಗ್ತಾ ಇದೆ. ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ? ಕೋಗಿಲೆಗೆ ಹೋಲಿಸ್ತಾ ಇದ್ದಾನೆ. ಹಾಗಾಗಿ ಕೋಗಿಲೆ ಅನ್ನೋ ಪದ ನಮಗೆ ಏನಾಯಿತು ಅಂತ ಹೇಳಿದ್ರೆ ಉಪಮಾನವಾಯಿತು. ಅರ್ಥ ಮಾಡ್ಕೊಳಕತ್ತಿದ್ದೀರಿ ಅಂಥೇಳಿ ನಾನು ಗಮನಿಸ್ತೇನೆ ಮಕ್ಕಳು. ಕೋಗಿಲೆ ಅರ್ಥ ಮಾಡ್ಕೊಳಕತ್ತೀರಿ? ಕೋಗಿಲೆ ಅನ್ನೋದು ನಮಗೇನಾಯಿತು? ನಮಗೆ ಉಪಮಾನವಾಯಿತು. ಉಪಮಾನ ಅಂದ್ರೆ ಇಲ್ಲಿ ಏನಂತ ಹೇಳಿದೀವಿ? ಅವರ್ಣ್ಯ. ಇಲ್ಲಿ ವರ್ಣ್ಯ ಅವರ್ಣ್ಯ ಗಮನ ಇರಬೇಕು ಮಕ್ಕಳೇ. ಅದಕ್ಕೆ ಇನ್ನೂ ಒಂದು ನಾನು ಅರ್ಥವನ್ನ ನಿಮಗೆ ಕೊಡ್ತೀನಿ. ವರ್ಣ್ಯ ಅಂದ್ರೆ ಅದು ಹೆಚ್ಚು ಕಡಿಮೆ ಒಂದಿಷ್ಟು ಸಾಮಾನ್ಯವಾದ ಸಂಗತಿಯನ್ನ ಒಳಗೊಂಡಿರ್ತದೆ. ಅಂದ್ರೆ ಪ್ರಸಿದ್ಧವಲ್ಲದ ಅನ್ನುವಂತಹ ಅರ್ಥವನ್ನ, ಸಾಮಾನ್ಯ ಸಂಗತಿಯನ್ನ ಯಾವುದು ಹೇಳುತ್ತೆ ಅಂತ ಹೇಳಿದ್ರೆ ವರ್ಣ್ಯದ ಪದ ಹೇಳುತ್ತೆ, ಅಂದ್ರೆ ಉಪಮೇಯದ ಪದ ಹೇಳುತ್ತೆ. ಸಾಮಾನ್ಯ ಸಂಗತಿಯನ್ನ ಹೇಳುವಂಥದ್ದು ವರ್ಣ್ಯ, ಉಪಮೇಯ. ಇನ್ನ ಪ್ರಸಿದ್ಧವಾದ, ಮುಖ್ಯವಾದ, ಪ್ರಮುಖವಾದ ಅರ್ಥವನ್ನ ಹೇಳುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಉಪಮಾನ ಹೇಳ್ತದೆ. ಇದಕ್ಕ ಅವರ್ಣ್ಯ, ಇದಕ್ಕ ವರ್ಣ್ಯ. ವರ್ಣ್ಯ ವರ್ಣಿಸುವ ವಸ್ತು, ಅವರ್ಣ್ಯ ಹೋಲಿಸಿಕೊಳ್ಳುವಂತಹ ವಸ್ತು, ಪದ ಆಗಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಈಗ ಇವೆರಡನ್ನು ನಿಮಗೆ ತೋರಿಸಿಕೊಡೋದ್ರ ಮೂಲಕ ನಿಮಗೆ ಈಗ ಅರ್ಥ ಆಯಿತು ಅಂತ ನಾನು ಗಮನಿಸ್ತೀನಿ ಮಕ್ಕಳೇ. ಏನು? ನಾವು ಅರ್ಥಾಲಂಕಾರದ ವಿಧಗಳನ್ನು ತಿಳಿಬೇಕಾದ್ರೆ ಮೊದಲು ನಮಗೆ ಇವೆರಡರ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಉಪಮೇಯ ಅಂದ್ರೇನು, ಉಪಮಾನ ಅಂದ್ರೇನು ಗೊತ್ತಿರೋದಷ್ಟೇ ಅಲ್ಲ, ಈ ರೀತಿಯಲ್ಲಿ ಅಲಂಕಾರದ ವಾಕ್ಯಗಳನ್ನು ಕೊಟ್ಟಾಗ ಉಪಮೇಯದ ಪದವನ್ನ ಹೇಗೆ ಗುರುತಿಸೋದು, ಉಪಮಾನದ ಪದವನ್ನ ಹೇಗೆ ಗುರುತಿಸೋದು ಅನ್ನೋದನ್ನ ನಾವು ಮುಖ್ಯವಾಗಿ ಗೊತ್ತಿಟ್ಟುಕೊಂಡಿರಬೇಕು, ತಿಳಿದಿರಬೇಕು. ಈಗ ಕೇವಲ ಸದ್ಯಕ್ಕೆ ನಿಮಗೆ 2 ಉದಾಹರಣೆಗಳನ್ನು ತೋರಿಸಿದ್ದೀನಿ. ಮುಂದೆ ಅದರ ಅಲಂಕಾರದ ವಿಧಗಳಿಗೆ ಬಂದಾಗ ಹೆಚ್ಚೆಚ್ಚು ಉದಾಹರಣೆಗಳನ್ನು ನಾನು ಕೊಡೋ ಪ್ರಯತ್ನ ಮಾಡ್ತೀನಿ. ಅಲ್ಲಿ ನಿಮಗಿನ್ನೂ ಆ ವಿಷಯ ಮನದಟ್ಟಾಗೋದಕ್ಕೆ ಸಹಾಯಕ ಆಗುತ್ತೆ ಅಂಥೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ಈ ವಿಷಯಗಳನ್ನು ನಿಮಗೆ ತಿಳಿಪಡಿಸೋದ್ರೊಂದಿಗೆ ಈ ತರಗತಿಯನ್ನು ಮುಕ್ತಾಯ ಮಾಡ್ತೀನಿ. ಮುಂದಿನ ತರಗತಿಯಲ್ಲಿ ನೇರವಾಗಿ ಅರ್ಥಾಲಂಕಾರದ ವಿಧಗಳನ್ನು ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಬರೋಣ. ಉಪಮಾಲಂಕಾರದಿಂದ ನಾವು ಅಭ್ಯಾಸ ಮಾಡ್ತಾ ಬರೋಣ ಅನ್ನೋ ಮಾತನ್ನು ಹೇಳ್ತಾ, ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ. ಬಹಳ ಮುಖ್ಯವಾಗಿರುವಂತಹ ಮಾತೇನೆಂದರೆ ಇದನ್ನು ಓದುವಂತಹ ಮಕ್ಕಳಿಗೆ ಶೇರ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.